ನಮಸ್ತೆ ವೀಕ್ಷಕರೇ, ದ ರಾ ಬೇಂದ್ರೆಯವರ ಮನೆಗೆ ಸುಸ್ವಾಗತ. ನೀವು ನೋಡ್ತಾ ಇರೋದು ದ ರಾ ಬೇಂದ್ರೆಯವರು ಬಾಳಿದಂತಹ ಬೆಳಗಿದಂತಹ ಮನೆ. ನಮ್ಮನೆ ಅನಿಸುತ್ತೆ. ಶ್ರೀಮಾತಾ ಆ ಮನೆಯ ಹೆಸರು. ಬನ್ನಿ. ಮೇಡಮ್ ಈಗ ಡೋರ್ ತೆಗೀರಿ. ವೆಲ್ಕಮ್ ಟು ಬೇಂದ್ರೆ ಅಜ್ಜನ ಮನೆ. ನೀವೀಗ ಸಾಧನಕೆರೆಗೆ ಬಂದಿದ್ದೀರಾ? ಹೌದು ಮೇಡಮ್, ಸಾಧನಕೆರೆಗೆ ಬಂದಿವಿ. ಬೇಂದ್ರೆ ಅಜ್ಜ ಅವರು ಕಳೆದಂತ ಒಂದು ಪುಣ್ಯಕ್ಷೇತ್ರ ಅಂತಾನೆ ಹೇಳ್ಬೋದು. ಅಲ್ಲಿ ಸ್ನೇಹಿತರೆ ನೋಡಿ, ಗಿಡ ಮರ ತರುಣತೆಗಳ ಮಧ್ಯೆ ನಮ್ಮ ಬೇಂದ್ರೆ ಅಜ್ಜ ಇದ್ರು. ತುಂಬಾ ಕತ್ಲೆ ಆಗಿದೆ, ಸಾರಿ. ನೆಕ್ಸ್ಟ್ ಟೈಮ್ ಬೇಗ ಬಂದು ವಿಡಿಯೋ ಮಾಡ್ತೀವಿ. ನಾಳೆ ಬೆಳಿಗ್ಗೆ ಬರ್ತೀನಿ ಮತ್ತೆ. ಟ್ರೈ ಮಾಡ್ತೀವಿ ಬರೋಕ್ಕೆ. ಇಲ್ಲಿ ಅವ್ರ ಸಂಬಂಧಿಕರು ಈಗಲೂ ವಾಸ ಇದ್ದಾರಾ? ಬೇಂದ್ರೆ ಅಜ್ಜ ಅವ್ರ ಮೊಮ್ಮಗಳು. ಇವ್ರು ನಮ್ಮ ಪ್ರೀತಿಯ ಬೇಂದ್ರೆ ಅಜ್ಜ ಅವರ ಮೊಮ್ಮಗಳು. ಅವ್ರಿಗೆ ದೊಡ್ಡ ನಮಸ್ಕಾರ ಮೇಡಮ್. ನಿಮ್ಮನ್ನ ನೋಡೋದೇ ಒಂದು ದೊಡ್ಡ ಖುಷಿ ನಮ್ಗೆ ಯಾವ ಬೇಂದ್ರೆ ಅಜ್ಜ ಅಂತಂದ್ರೆ ನಮಗೊಂದು ರೀತಿ, ಒಂದು ಕನ್ನಡದ ಶಕ್ತಿ ಅವರು. ನೋಡ್ರಿ, ಬೇಂದ್ರೆ ಅಜ್ಜ ಅವರ ಮೊಮ್ಮಗಳನ್ನ ನೋಡೋ ಭಾಗ್ಯ ಇವತ್ತು ನಮಗೆ ಸಿಕ್ಕಿದೆ ಮೇಡಮ್. ತುಂಬಾ ಸಂತೋಷ ನಿಮ್ಮನ್ನ ನೋಡಿದ್ದಕ್ಕೆ. ನಮ್ಗೆ ಬೇಂದ್ರೆ ಅವರ ಸ್ವರೂಪ ನೀವು. ಇದ್ದಾರೆ ಅಂತ ಮನೆ ಇಷ್ಟೇ ಇದು ನಡೆದ್ರಿ ಎಲ್ಲ ನೋಡ್ಲಿಕ್ಕೆ ಸಿಕ್ತದೆ. ಹೌದು. ಇತ್ತು, ತೆಂಗಿತ್ತು, ಹಲಸಿತ್ತು, ನಿಂಬಿಯ ಹಿಂಬಿತ್ತು, ಎಡೆ ಎಡೆಗೆ ಹೊಂಗೆಯ ಸಾಲಿತ್ತು, ಕಣ್ಮುಂದೆ ಕೆರೆಯಿತ್ತು, ಗುಡ್ಡದ ನೆರೆಯಿತ್ತು, ಅದರಾಚೆಗೆ ಅನ್ನೋದ್ರ ಮುಂದೆ ಶ್ರೀಮಾತ ಇತ್ತು ಅನ್ನೋದು ಬೇಂದ್ರೆ ಕವಿಯ ಒಂದು ಆಶಯ. ಕವಿ ನಿವಾಸವನ್ನು ಕುರಿತು ಸಖಿಗೀತದಲ್ಲಿ ಬರೆದಂತಹ ಒಂದು ಪದ್ಯದ ಸಾಲು ಇದು. ಸೊ ಆಲೂರು ಮನೆತನದವರು ಕಟ್ಟಿಸಿದಂತ ಈ ಮನೆಯನ್ನ ಬೇಂದ್ರೆಯವರ ಚಿಕ್ಕಪ್ಪ ಬಂಡೋ ಅಪ್ಪಾಜಿ ಬೇಂದ್ರೆಯವರು ಕಾಣಿಕೆಯಾಗಿ ಕೊಂಡುಕೊಟ್ಟರು. ಇದು ಬೇಂದ್ರೆಯವರ ಹೆಸರಿಗೆ 4 ನವೆಂಬರ್ 1929 ಖರೀದಿಯಾಗಿ 5 ನವೆಂಬರ್ 1929 ಧಾರವಾಡದಲ್ಲಿ ನೋಂದಣಿಯಾಗಿರುವಂತಹ ಒಂದು ದಾಖಲುಗಳು ನಮಗೆ ಉಲ್ಲೇಖ ಸಿಗುತ್ತೆ. ಈ ಕವಿ ನಿವಾಸಕ್ಕೆ ಶ್ರೀಮಾತಾ ಎಂದು ನಾಮಕರಣ ಮಾಡಲು ಲಲಿತ ಸಹಸ್ರ ಮತ್ತು ಪಾಂಡಿಚೇರಿಯ ಶ್ರೀಮಾತಾ ಹಾಗೂ ಸದ್ಗುರು ಶ್ರೀ ಅರವಿಂದರ ಪ್ರೇರಣೆಯೇ ಕಾರಣ. ಔದುಂಬರ, ಆಲ ಮತ್ತು ಅರಳಿ ಎಂಬ ದೈವ ವೃಕ್ಷಗಳು ಬೇಂದ್ರೆ ಸ್ವಪ್ನ ದರ್ಶನದ ಫಲವಾಗಿ ಇಲ್ಲಿ ಪ್ರಕಟಗೊಂಡಿವೆ. ಇದು ಅಮರ ಕವಿ, ವಿಶ್ವಕವಿ ಅಂಬಿಕಾ ತನಯ ದತ್ತರ ನಿವಾಸ. ಬೇಂದ್ರೆಯವರಿಗೆ ಅರವಿಂದ ಮಹರ್ಷಿಗಳು, ರಮಣ ಮಹರ್ಷಿಗಳು ಬಹಳ ಪ್ರೇರಣೆಯನ್ನ ನೀಡಿದವರು. ಹಾಗಾಗಿ ಬೇಂದ್ರೆಯವರು ಆ ಒಂದು ಪ್ರೇರಣೆಯ ಒಂದು ನೆನಪಿಗಾಗಿ ಹಾಗೂ ಅವರಿಗೆ ಪಾಂಡಿಚೇರಿಯಲ್ಲಿದ್ದಂಥ ಒಂದು ಶ್ರೀಮಾತದ ಒಂದು ಪರಿಕಲ್ಪನೆಯ ಒಂದು ದೃಷ್ಟಿಯಿಂದಾಗಿ ಅವರು ಶ್ರೀಮಾತಾ ಅಂತ ತಮ್ಮ ಮನೆಗೆ ನಾಮಕರಣವನ್ನ ಮಾಡಿರುವುದನ್ನ ಸ್ವತಃ ಬೇಂದ್ರೆಯವರೇ ಹೇಳ್ಕೊಳ್ತಾರೆ. ಹಾಗೆ ಈ ಶ್ರೀಮಾತಾ ಅಂತೇಳಿ ಆ ಮನೆಗೆ ನಾಮಕರಣ ಮಾಡಲಿಕ್ಕೆ ಇನ್ನೊಂದು ಕೂಡ ಕಾರಣ ಮುಖ್ಯ ಆಗುತ್ತೆ. ಏನಪ್ಪಾ ಅಂದ್ರೆ, ಲಲಿತ ಸಹಸ್ರನಾಮದಲ್ಲಿ ಬರುವಂತಹ ಒಂದು ಅಂಶವನ್ನ ಅವರಿಲ್ಲಿ ಉಲ್ಲೇಖಿಸಿ ಅದನ್ನ ತನ್ನ ಮನೆಗೂ ಕೂಡ ಅವರು ಇಟ್ಕೊಳ್ಳುವಂತಹ ಪ್ರಯತ್ನವನ್ನ, ಒಂದು ವಿಶೇಷತೆಯನ್ನ ಅವರು ತಮ್ಮ ಮನೆಯ ಹೆಸರಿನ ಹಿನ್ನೆಲೆಯಲ್ಲಿ ಸ್ವತಃ ಬೇಂದ್ರೆಯವರೇ ಹೇಳ್ಕೊಳ್ಳೋದು ಇಲ್ಲಿ ಬಹಳ ವೈಶಿಷ್ಟ್ಯಪೂರ್ಣವಾಗಿದೆ. ಥ್ಯಾಂಕ್ ಯು ಗಾಯತ್ರಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಲ್ಲಿ ಬಿಡ್ರಿ, ಬೆಳಗ್ಗೆ ಬರ್ತೀವಿ ಅಂತ ಹೊರಗೆ ನೀವೇನಾಗಬೇಕು ಬೇಂದ್ರೆ ಅಜ್ಜರಿಗೆ? ನಾವು ಹಂಗೆ ಇಲ್ಲೇ ಬಾಜುತ್ತೀವಿ. ಹೌದಾ? ಇಲ್ಲ ಕುಂದ್ರಾಕ ಅನುಕೂಲ ಒಬ್ಬಾಕಿ ಇರ್ತಾಳೆ ಅಂತ ಹೇಳಿ ಬಂದಿರ್ತೀವಿ. ಬೇಂದ್ರೆ ಅಜ್ಜವರು ಬಾಳಿದಂತಹ ಒಂದು ಮನೆ ನೋಡಿ. ಅವರು ಬರೆದಂತ ಶ್ರೀಮಾತಾ ಅವರ ನಿವಾಸದ ಹೆಸರು. ಆ ಶ್ರೀಮಾತಾ ಅಂತ ಒಂದು ಸುಂದರವಾದ ಕವಿತೆಯನ್ನ ಅವರು ಅಂದ್ರೆ ನಮ್ಗದು ವಿಶೇಷ ಅನ್ಸುತ್ತೆ. ನೀವು ಆಗ್ಲೇ ಮನೆ ಒಳಗೆ ಇದ್ದಿರೋದ್ರಿಂದ ನಿಮ್ಗೆ ಅದು ಮಾಮೂಲಿ ಅನ್ಸುತ್ತಲ್ವಾ? ನೀವು ಏನಾದ್ರು ಪದ್ಯ ಕವಿತೆ ಎಲ್ಲ ಏನಾದ್ರು ಬರ್ತಿದ್ದೀರಾ? ವಾಮನ ಬೇಂದ್ರೆಯವರೆಲ್ಲ ಬರ್ತಿದ್ದಾರೆ. ನಾವು ಓದಿದ್ದೀವಿ, ಪುಸ್ತಕಗಳು ಕೂಡ ಓದಿದ್ದೀವಿ. 4 ತಂತಿ ಕೃತಿಗೆ ಜ್ಞಾನಪೀಠ ಪಡೆದಂತಹ ದ ರಾ ಬೇಂದ್ರೆಯವರ ಆಧ್ಯಾತ್ಮಿಕತೆ ಬಹಳ ದೊಡ್ಡ. ಶ್ರೀಮಾತಾ ಅವರ ಸಾಧನೆಯ ಮೇರು ಎಂದೇ ನಾನು ಭಾವಿಸ್ತೇನೆ. ನಾವು ನಿಂತ ನೆಲದಲ್ಲಿಯೇ ಮೊದಲು ಬದಲಾವಣೆ ಸಾಧ್ಯತೆ ಆಗಬೇಕು, ಆಮೇಲೆ ಸಹ ಮಹಾವೃಕ್ಷ ಬೆಳಿಲಿಕ್ಕೆ ಸಾಧ್ಯ ಅನ್ನೋದನ್ನು ನಾವು ಕಾಣ್ಬೋದು. ಬಹಳ ಸುಂದರವಾದ ಅನುಭವದೊಂದಿಗೆ ನಾವು ಬೇಂದ್ರೆ ಅಜ್ಜನ ಮನೆಗೆ ಹೋಗಿ ಬಂದ್ವಿ. ಅವರ ಮೊಮ್ಮಗಳು ಪುನರ್ವಸು ಅವರನ್ನು ಮಾತಾಡಿಸ್ಕೊಂಡು
ಬಹಳ ಪ್ರೀತಿಯಿಂದ ಅವರೊಂದಿಗೆ ಕೆಲ ನಿಮಿಷಗಳನ್ನ ಕಳೆದು ಬಂದ್ವಿ. ಧನ್ಯವಾದಗಳು ವೀಕ್ಷಕರೇ. ಇಂತಹ ವಿಶೇಷಗಳಿಗಾಗಿ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ವಂದನೆಗಳು.